ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇದೆ ಅಲ್ವಾ? ಪ್ರತಿಯೊಬ್ಬರ ಮನೆಯಲ್ಲೂ ಗ್ಯಾಸ್ ಸಿಲಿಂಡರ್ ಇದ್ದೇ ಇರುತ್ತೆ. ಸೊ ಅಂತವರ ಗಮನಕ್ಕೆ ಜೂನ್ 1ರಿಂದ ಒಂದು ನಿಯಮದಲ್ಲಿ ಬದಲಾವಣೆಯನ್ನ ತಂದಿದ್ದಾರೆ. ಏನಪ್ಪಾ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಏನಪ್ಪಾ ಮಾಹಿತಿ ಅಂತ ಅಂದ್ರೆ, ತೈಲ ಮಾರುಕಟ್ಟೆ ಕಂಪನಿಗಳು ಪ್ರತಿ ತಿಂಗಳ 1ರಂದು LPG ಸಿಲಿಂಡರ್ ಬೆಲೆಗಳನ್ನ ಪರಿಷ್ಕರಿಸುತ್ತವೆ. ಮೀನ್ಸ್ ನಮ್ಗೆ ಗ್ಯಾಸ್ ಸಿಲಿಂಡರ್ ಒದಗಿಸ್ತಾ ಇದೆಯಲ್ಲ, ಸೊ ಅವ್ರು ಬಂದ್ಬಿಟ್ಟು ಎಷ್ಟು ಪ್ರೈಸ್ ಇದೆ, ಈ ತೈಲ ಮಾರುಕಟ್ಟೆ ಕಂಪನಿಗಳಿರ್ತಾವಲ್ಲ, ಅವರು ಪ್ರತಿ ತಿಂಗಳು 1ನೇ ತಾರೀಕಿನಂದು ಬಂದ್ಬಿಟ್ಟು ಸಿಲಿಂಡರ್ ಬೆಲೆ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ತಾರೆ. ಹಾಗೆ ಜಾಗತಿಕ ಮಾರುಕಟ್ಟೆ ಬೆಲೆಗಳು, ತೆರಿಗೆಗಳು ಮತ್ತು ಇತರ ಅಂಶಗಳನ್ನು ಅವಲಂಬಿಸಿರುವ ಬೆಲೆಗಳು ಏರಿತಗೊಳ್ಳಬಹುದು. ಮೇ ತಿಂಗಳಿನಲ್ಲಿ ತೈಲ ಕಂಪನಿಗಳು ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನ ಕಮ್ಮಿ ಮಾಡಿ ಈ ಬೆಲೆ ಕಡಿತವು ದೇಶೀಯ ಮತ್ತೆ ವಾಣಿಜ್ಯ ಸಿಲಿಂಡರ್ಗಳ 2 ವಿಧಗಳಿಗೆ ಅನ್ವಯಿಸುತ್ತದೆ ಅಂತ ತಿಳಿಸಿದ್ದಾರೆ. ಹಾಗೆ ಬಂದ್ಬಿಟ್ಟು ಜೂನ್ 1ರಿಂದ 2024ರಂದು ಹೊಸ ಬೆಲೆಗಳು ಜಾರಿಗೆ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಮೀನ್ಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗ್ಬೋದು, ಇಲ್ಲ ಕಮ್ಮಿ ಆಗ್ಬೋದು, ಆದ್ರೆ ಜೂನ್ 1ರಿಂದ ಈ ಬೆಲೆ ಜಾರಿಯಲ್ಲಿ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಿದ್ರೆ LPG ಸಿಲಿಂಡರ್ ಬಳಕೆದಾರರಿಗೆ ಇದು ಮಹತ್ತರ ಸುದ್ದಿ ಆಗಿದೆ. ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಅನ್ನು ಬಳಸುತ್ತಿರುವ ಎಲ್ಲಾ ಜನರಿಗೂ ಜೂನ್ 1ರಿಂದ ನಿಯಮಗಳಲ್ಲಿ ಬದಲಾವಣೆ ಆಗ್ತಾ ಇದೆ. LPG ಗ್ಯಾಸ್ ಸಿಲಿಂಡರ್ ನಲ್ಲಿ ಲಭ್ಯವಿರುವ ಸಬ್ಸಿಡಿ ಬಗ್ಗೆ ನಿಮ್ಗೆ ಎಲ್ಲಾನು ತಿಳಿದ ಇದೆ. ಉಜ್ವಲ ಯೋಜನೆಯಡಿ 300 ರೂಪಾಯಿ ಸಬ್ಸಿಡಿಯನ್ನ ನೀಡಲಾಗುತ್ತಿದೆ. ಹಾಗೆ ಪ್ರತಿಯೊಬ್ಬರು KYCಯನ್ನ ಮಾಡಿಸುವುದು ಕೂಡ ಕಡ್ಡಾಯ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಚುನಾವಣೆಯ ನಂತರ ಜನರಿಗೆ ಭರ್ಜರಿ ಉಡುಗೊರೆಯನ್ನ ನೀಡಲು ಇದು ಹೊರಟಿರುವ ಸರ್ಕಾರ 903ಕ್ಕೆ ಸಿಗುವ ಗ್ಯಾಸ್ ಸಿಲಿಂಡರ್ ಬಂದ್ಬಿಟ್ಟು ಇವಾಗ 300 ರೂಪಾಯಿ ರಿಯಾಯಿತಿಯ ಸಬ್ಸಿಡಿಯು 600ಕ್ಕೆ ಸಿಗ್ತಾ ಇದೆ ಅಂತ ತಿಳಿಸ್ತಾ ಇದಾರೆ ಅಲ್ವಾ? 300 ರೂಪಾಯಿ ಸಬ್ಸಿಡಿ ರೂಪದಲ್ಲಿ ಕೊಟ್ರೆ ನಮ್ಗೆ 600 ರೂಪಾಯಿಗೆ ಸಿಲಿಂಡರ್ ಸಿಗತ್ತೆ ಅಂತ ತಿಳಿಸ್ತಿದ್ದಾರೆ. ಹಾಗೆ ಪ್ರತಿ ತಿಂಗಳು ಇವಾಗ ಸಿಲಿಂಡರ್ ನಲ್ಲಿ ಪ್ರೈಸ್ ಏರಿಳಿತ ಆಗ್ತಾ ಇದೆ ಅಂತಾನು ಕೂಡ ತಿಳಿಸ್ತಾ ಇದ್ದಾರೆ. ಹಾಗೆ ಸಬ್ಸಿಡಿ ದರ 300ರಿಂದ 600 ರೂಗಳಿಗೆ ಹೆಚ್ಚಳವಾಗಲಿದೆ. ಆದ್ದರಿಂದ ಪ್ರತಿಯೊಬ್ಬರು KYCಯನ್ನ ಮಾಡಿಸುವುದು ಅಗತ್ಯ. ಅಂದ್ರೆ ನಿಮ್ಗೆ 300 ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅಂದ್ರೆ ಇವಾಗ ಮತ್ತೆ ಅದು 600 ರೂಪಾಯಿಗೆ ಕನ್ವರ್ಟ್ ಆಗುವಂತ ರೀತಿಯಲ್ಲೂ ಕೂಡ ಇದೆ. ಹಾಗೆ ಈ ಹಿಂದೆಯೂ ಮಾರ್ಚ್ 31ರ ಮೊದಲು ಈ KYC ಮಾಡಬೇಕೆಂದು ಸರ್ಕಾರ ಹೇಳಿತ್ತು. ಆದ್ರೆ ನಂತರ ಕೆಲವು ತಿಂಗಳವರೆಗೆ ಅವಕಾಶವನ್ನ ಕೂಡ ಮಾಡಿಸಿಕೊಳ್ಳಲಾಗಿದೆ. ಮೀನ್ಸ್ ನೀಡಲಾಗಿದೆ ಅವಕಾಶವನ್ನ ಅಂತ ತಿಳಿಸ್ತಾ ಇದಾರೆ. ಅದರಿಂದ ಎಲ್ರೂ ಈ KYCಯನ್ನ ಮಾಡಿಸ್ಕೋಬೇಕು ಅಂತ ತಿಳಿಸ್ತಾ ಇದಾರೆ. ಡೀಸೆಲ್ ಮತ್ತೆ ಪೆಟ್ರೋಲು, LPG ಗ್ಯಾಸ್ ಸಿಲಿಂಡರ್ ಬೆಲೆಗಳು ಕೂಡ ಈ ನಡುವೆ ಹೆಚ್ಚಾಗ್ತಾ ಹೋಗ್ತಾ ಇದೆ, ಅಥವಾ ಕಡಿಮೆ ಕೂಡ ಆಗ್ಬಹುದು. 10ರಿಂದ 50 ರೂಪಾಯಿವರೆಗೆ LPG ಸಿಲಿಂಡರ್ ಬೆಲೆಯಲ್ಲಿ ಈ ಬಾರಿಯೂ ಇಳಿಕೆ ಆಗಲಿದೆ ಅಂತ ಹೇಳ್ತಾ ಇದಾರೆ. ಮೀನ್ಸ್ 10 ರೂಪಾಯಿಯಿಂದ 50 ರೂಪಾಯಿ ಒಳಗಡೆ ನಿಮ್ಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಕಮ್ಮಿ ಆಗ್ಬೋದು ಅಂತ ತಿಳಿಸ್ತಾ ಇದಾರೆ. ದೆಹಲಿಯಲ್ಲಿ LPG ಗ್ಯಾಸ್ ಸಿಲಿಂಡರ್ ಬೆಲೆ 903 ರೂಪಾಯಿ ಇದ್ದು, ಮುಂಬೈನಲ್ಲಿ 902 ರೂಪಾಯಿ, ಗುರ್ಗಾವ್ನಲ್ಲಿ 901 ರೂಪಾಯಿ, 911 ರೂಪಾಯಿ, ಹಾಗೆ ಬೆಂಗಳೂರಿನಲ್ಲಿ ಬಂದ್ಬಿಟ್ಟು 905 ರೂಪಾಯಿ ಇದೆ. ಈ ತರ ಗ್ಯಾಸ್ ಸಿಲಿಂಡರ್ ಬೆಲೆ ಎಲ್ಲಾ ದೇಶದಲ್ಲೂ ಕೂಡ, ಎಲ್ಲಾ ಸ್ಥಳಗಳಲ್ಲೂ ಕೂಡ ಇಷ್ಟು ರೂಪಾಯಿ ಅಂತ ಫಿಕ್ಸ್ ಆಗಿದೆ ಅಂತ ತಿಳಿಸ್ತಾ ಇದಾರೆ. ಹಾಗೆ ನಿಮ್ಮ ಗ್ಯಾಸ್ ಸಿಲಿಂಡರ್ಗೆ ಈ KYC ಆಗಿದೆಯಾ ಅಥವಾ ಇಲ್ಲ ಅನ್ನೋದನ್ನ ನೀವು ಗ್ಯಾಸ್ ಏಜೆನ್ಸಿಗೆ ಕರೆ ಮಾಡಿ ತಿಳ್ಕೊಬಹುದು. KYC ಆಗಿದೆ ಅಂತ ತಿಳ್ಕೊಳ್ಳಲು ಇನ್ನೊಂದು ವಿಧಾನ ಏನಪ್ಪಾ ಅಂತಂದ್ರೆ, ನೀವೇ ಡೈರೆಕ್ಟ್ಗೆ ಹೋಗಿ ಆಫೀಸ್ಗೆ ಹೋಗಿ KYC ಆಗಿದೆಯಲ್ವ ಅಂತ ಚೆಕ್ ಮಾಡಿ. ಆಗಿಲ್ಲ ಅಂತ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ತಗೊಂಡು ಹೋಗ್ಬಿಟ್ಟು ನೀವು ಗ್ಯಾಸ್ ಸಿಲಿಂಡರ್ ಮೀನ್ಸ್ LPG ಗ್ಯಾಸ್ ಸಿಲಿಂಡರ್ಗೆ ಈ KYCಯನ್ನ ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ, ಇನ್ನಷ್ಟು ಇಳಿಕೆ ಆಗ್ತಾ ಇದೆ LPG ಸಿಲಿಂಡರ್ ಬೆಲೆ. ಇದೊಂದು ನಮಗೆ ಖುಷಿ ವಿಚಾರ ಅನ್ಕೋಬಹುದು. ಮೀನ್ಸ್ ನಮಗೂ ಇಂತಿಷ್ಟು ಅಮೌಂಟ್ ಅಂತ ಉಳಿತಾಯ ಆಗುತ್ತೆ ಸಿಲಿಂಡರ್ ಮೇಲೆ. ಫ್ರೆಂಡ್ಸ್, ಐ ಹೋಪ್ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.